ಗುರುಗಳೇ, ಹಂಗಾದ್ರೆ ಈಗ ಒಂದು ಮಗು ಹುಟ್ಟಿತು ಅಂತ ಅನ್ಕೊಳ್ಳೋದಾದ್ರೆ, ಹುಟ್ಟಿದ ಮಗುವನ್ನ ಜಾತಕ ಹೆಂಗಾದ್ರೂ ಬರೆಸ್ತಾರೆ. ಆದರೆ ಆಯಸ್ ಇರ್ಬೋದು, ಆರೋಗ್ಯ ಇರ್ಬೋದು, ಉದ್ಯೋಗ, ಈ ಥರದ್ದೆಲ್ಲವೂ ಪರಿಶೀಲನೆ ಮಾಡೋದ್ರಿಂದಾಗಿ ಅಂದರೆ ಮೂಲತಃನೇ ಪೋಷಕರಾಗಿದ್ದವರು ಈ ವ್ಯಕ್ತಿ ಈ ಕ್ಷೇತ್ರದಲ್ಲಿ ಮುಂದುವರಿತಾನೆ ಅನ್ನುವಂಥ ಕ್ಲಾರಿಟಿ ಇದ್ರೆ ಅದೇ ರೀತಿ ಎಜುಕೇಶನ್ ಅನ್ನು ಕೊಟ್ಕೊಂಡು ಬರಬಹುದಲ್ವಾ? ಖಂಡಿತವಾಗ್ಲೂ ಬರಬಹುದು. ಬಟ್ ಏನ್ ಮಾಡ್ಬೇಕು ಅಂತಂದ್ರೆ ಉದ್ಯೋಗಕ್ಕೋಸ್ಕರನೇ ಫೋಕಸ್ ಇಟ್ಕೊಂಡು ಎಜುಕೇಶನ್ ಮಾಡುವಂಥದ್ದು ತಪ್ಪು. ಹೌದಾ? ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಜಾತಕ ಹೇಳ್ಬೋದು, ಜಾತಕ ಇದೇ ಫೀಲ್ಡ್ ಅಲ್ಲಿ ನಾವು ಕೆಲಸ ಕಾರ್ಯಗಳು ಅಥವಾ ಉದ್ಯೋಗ ಅನ್ನುವಂಥದ್ದು ಮುಂದೆ ಫೋಕಸ್ ಇಟ್ಕೊಂಡು ಗುರಿ ಇಟ್ಕೊಂಡು ಅದೇ ಬೇಸಿಕ್ ನಲ್ಲಿ ನಾವು ಎಜುಕೇಶನ್ ಮಾಡಿಸಿದ್ರು ಕೂಡ ದೇಶ ವಿದೇಶಗಳಲ್ಲಾಗಿರ್ಬೋದು, ಹೈಯರ್ ಸ್ಕೂಲು, ಹೈಯರ್ ಕ್ವಾಲಿಫಿಕೇಶನ್ ಕೊಟ್ಟು ಯೂನಿವರ್ಸಿಟಿಗಳಲ್ಲಿ ಓದಿಸಿದ್ರು ಕೂಡ ಜಾತಕ ಹೇಳುತ್ತೆ ಈ ಉದ್ಯೋಗದಲ್ಲಿ ಈ ವಯಸ್ಸಿಗೆ ಅವನಿಗೆ ಸಕ್ಸಸ್ ಅನ್ನುವಂಥದ್ದು ಕಾಣುತ್ತೆ ಅನ್ನುವಂಥದ್ದು ಜಾತಕ ಹೇಳುತ್ತೆ. ಅದನ್ನ ಫಾಲೋ ಅಪ್ ಮಾಡಬೇಕು ಅಂತಂದ್ರೆ ಮೊದಲಿನಿಂದನೂ ಕೂಡ ಯಾವುದೇ ದಶಭಕ್ತಿಗಳಲ್ಲಿ ಏನೇನು ಪಾಪಕರ್ಮಗಳು ಅನ್ನೋದು ಇರುತ್ತೋ, ದೋಷಗಳು ಅನ್ನೋದು ಇರುತ್ತೋ, ಆ ದೋಷಗಳು ಮಾಡ್ಕೊಳ್ದೆ ಹೋದಾಗ ಅದನ್ನ ಸಕ್ಸಸ್ ಮಾಡ್ಕೊಳಕ್ ಆಗೋದಿಲ್ಲ. ಅಂದ್ರೆ ಈ ದೋಷದ ಪರಿಹಾರಗಳನ್ನ ಮಾಡ್ಕೊಳ್ತಿರ್ಬೇಕು. ಆ ಜನ್ಮ ಲಗ್ನ ದೋಷದಿಂದ ಮತ್ತು ದಶಾಭುಕ್ತಿಗಳಲ್ಲಿ ಆ ವಯಸ್ಸಿಗೆ ಅಂತಂದ್ರೆ ಎಕ್ಸಾಂಪಲ್ ಇವಾಗ 35ನೇ ವರ್ಷದಿಂದ ಅಥವಾ 40ನೇ ವರ್ಷದಿಂದ ಉದ್ಯೋಗ, ಗೌರ್ಮೆಂಟ್ ಉದ್ಯೋಗ ಅಥವಾ ಸರ್ಕಾರಿ ಉದ್ಯೋಗ ಅಥವಾ ಕಾರ್ಮಿಕ ಉದ್ಯೋಗ ಅನ್ನುವಂಥದ್ದು ಪ್ರೈವೇಟ್ ನಲ್ಲೂ ಕೂಡ ಸಿಗುತ್ತೆ ಅನ್ನುವಂಥದ್ದು ಜಾತಕ ಹೇಳುತ್ತೆ. ಅದರ ಮಧ್ಯದಲ್ಲಿ ನಾವು ಎಜುಕೇಶನ್ ಮಾಡ್ತಾ ಇರುವಾಗ ಆಗಿರ್ಬೋದು ಅಥವಾ ಕೋರ್ಸ್ ಮುಗಿಯೋಕ್ಕಿಂತ ಮುಂಚಿತವಾಗಿ ಮಧ್ಯದಲ್ಲಿ ಈ ದಶಾಭುಕ್ತಿಗಳಲ್ಲಿ ದೋಷಗಳು ಅನ್ನುವಂಥದ್ದು ಏನು ಬರುತ್ತೋ ಆ ದೋಷಗಳು ಮಾಡದೇ ಹೋದಾಗ ನಮಗೆ ವಿಳಂಬ ಆಗುತ್ತೆ. ಸೊ ಅದನ್ನ ಪರಿಪಾಲನೆ ಮಾಡ್ತಾ ಇರಬೇಕಾಗುತ್ತೆ. ಎಜುಕೇಶನ್ ಅನ್ನುವಂಥದ್ದು ನಮ್ಮ ನಾಲೆಡ್ಜ್ಗೋಸ್ಕರನೇ ಮುಖ್ಯವಾಗಿ. ನಮ್ಮ ಎಜುಕೇಶನ್ ಅನ್ನುವಂಥದ್ದು ಯಾವುದೋ ಒಂದು ನೆಕ್ಸ್ಟ್ ನಾವು ಉದ್ಯೋಗನ ಸಂಪಾದನೆ ಮಾಡ್ಕೊಳ್ಳೋದಕ್ಕೋಸ್ಕರನೇ ಮಾಡ್ತಾ ಇದ್ದೀವಿ ಅಂತಂದಾಗ ಈ ಲೋಪದೋಷಗಳಿದ್ದಾಗ ಈ ಲೋಪದೋಷಗಳಿಂದ ನಾವು ಅದನ್ನ ಗುರಿ ಮುಟ್ಟೋಕ್ಕಾಗೋದಿಲ್ಲ, ಅದರಲ್ಲಿ ನಾವು ಸಕ್ಸಸ್ ಕಾಣೋದಿಲ್ಲ. ಸೊ ಹಾಗಾಗಿ ಆ ಕ್ಷಣಕ್ಕೆ ನಾವೇನು ಕ್ವಾಲಿಫಿಕೇಶನ್ ಮಾಡಿರ್ತೀವೋ ಒಂದು ನಾವು ರೆಸ್ಯೂಮ್ ಅನ್ನುವಂಥದ್ದು ತಗೊಂಡು ಆ ರೆಸ್ಯೂಮಿಗೆ ಸಂಬಂಧಪಟ್ಟಂತೆ ನಮ್ಮ ಇಷ್ಟ ದೇವರಿಗೆ ಮತ್ತು ಕುಲ ದೇವರಿಗೆ ಸಂಬಂಧಪಟ್ಟಾಗೆ ಮತ್ತು ದಶಾಭುಕ್ತಿಗಳಿಗೆ ವಿಭುಕ್ತಿಗಳು ಅಂತಂದ್ರೆ, ವಿಭುಕ್ತಿ ಅಂತಂದ್ರೆ ಈ ದಿನಕ್ಕೆ ನಾನು ಈ ದಿನ ನಾನು ರೆಸ್ಯೂಮ್ ಒಂದು ಜಾಗದಲ್ಲಿ ಒಂದು ಉದ್ಯೋಗಕ್ಕೆ ಆನ್ಲೈನ್ ಅಲ್ಲೋ ಅಥವಾ ಡೈರೆಕ್ಟ್ ಆಗಿ ಹೋಗಿ ಅಪ್ಲೈ ಮಾಡ್ತಾ ಇದ್ದೀವಿ, ಇಂಪ್ಲೇಸ್ಮೆಂಟ್ ಮೇಲೆ ಹೋಗ್ತೀವಿ, ಅದು ಸೆಕೆಂಡರಿ. ನಾವು ಅಪ್ಲೈ ಮಾಡೋ ದಿನ ಬಂದಾಗ ಯೋಗ ಮತ್ತು ದಶಾಭುಕ್ತಿ ಮತ್ತು ಗಳಿಗೆ ವಿಗಳಿಗೆ ಅನ್ನೋದು ಬರುತ್ತೆ. ಮಗುವಿನ ಜನ್ಮ ನಕ್ಷತ್ರಕ್ಕೂ ಆ ದಿನ ನಾವು ಅಪ್ಲೈ ಮಾಡುವ ನಕ್ಷತ್ರಕ್ಕೂ ಯೋಗ ಬಲ ನಮಗೆ ಕನೆಕ್ಟ್ ಆಗುತ್ತಾ ಇಲ್ವಂಥದ್ದು ಇಂಪಾರ್ಟೆಂಟ್. ಹಾಗೆ ಯೋಗ ನಮಗೆ ಕನೆಕ್ಟ್ ಆದಾಗ ನಾವು ಅಪ್ಲೈ ಮಾಡುವಂಥದ್ದು ಶತಸಿದ್ಧವಾಗಿ ನಮಗೆ ಸಕ್ಸಸ್ ಅನ್ನುವಂಥದ್ದು ಕಂಡು ಬರುತ್ತೆ. ಈ ಮೂಲದಿಂದ ನಾವು ಅನ್ಕೊಂಡುವಂತಹ ಉದ್ಯೋಗಕ್ಕೆ ನಾವು ಹೇಗೆ ಸಕ್ಸಸ್ ಕಾಣಬೇಕು, ಆಗ್ಲೇ ಹೇಳಿದಾಗೆ ಗುರು ಮಹಾತ್ಮ, ಶುಕ್ರ ಮಹಾತ್ಮ, ಚಂದ್ರ ಮಹಾತ್ಮ ಮತ್ತು ಸೂರ್ಯ ಮಹಾತ್ಮ, ಈ ಯೋಗ ಬಲ ಅನ್ನುವಂಥದ್ದು ನಮಗೆ ದಕ್ಕದಾಗ, ನಮಗೆ ಕನೆಕ್ಟ್ ಆದಾಗ ನಾವು ಅನ್ಕೊಂಡಂತಹ ಕೆಲಸ ಅನ್ನುವಂಥದ್ದು ಅನ್ಕೊಂಡ ದಿನಗಳಲ್ಲೇ ನಾವು ಉದ್ಯೋಗ 100% ನಾವು ದಕ್ಕಿಸ್ಕೋಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.